Welcome back, dear students. Let us continue the lesson Gardener, which is written by P. Lankesh. In my previous lecture, we were discussing about an old man who comes to the garden and takes the responsibility of his overall work, and how the laborers, they started working diligently and petty thefts stopped and there was more income for the owner of the garden. The later part, what we have understood is the owner's wife, she became little worried, sad, because of the owner, her husband, who was not taking the care and responsibility of the garden, entirely given all the tasks, all the things into the hands of the old man who has come very recently. On the other side, this owner, he started his lifestyle, he changed his lifestyle to such an extent where he made friendship with his people around in the town, also in the neighborhood towns. And he cultivated lately the bad habits, adultery and other vices, which was very fearful, which was very a sad part for his wife. She started thinking about him. Now to continue that part. When she was in a fix like this, one day the old man met her and behaved as though he knew all about her plight. He smiled at her and brought down an offering of tender coconuts from a nearby tree. He sat on an embankment of the well. She had no alternative and she sat next to him. The sun was slipping away into the western horizon. His rays were reaching the walls of the well through the foliage of coconut, mango and jackfruit trees. ಪ್ರೀತಿಯ ವಿದ್ಯಾರ್ಥಿನಿಯರೇ, ಈ ಪಾಠವನ್ನು ನೀವು ಕೇಳಿಸ್ಕೊಳ್ತಿರ್ಬೇಕಾದ್ರೆ ದಯವಿಟ್ಟು ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು, ಈ ಪೇಜನ್ನು, 60ನೇ ಪೇಜನ್ನು, ಪುಟವನ್ನು ತೆಗೆದಿಟ್ಕೊಳ್ಳಿ. ಹಾಗೂ ನಿಮ್ಮ ಪೆನ್ನು ಮತ್ತು ನೋಟ್ಸನ್ನು ಬರ್ಕೊಳ್ಳೋ ರೀತಿಯಲ್ಲಿ ಸಿದ್ಧರಾಗಿರಿ. ಇಲ್ಲಿ ಈ ವೃದ್ಧ ಮನುಷ್ಯನು ತುಂಬ ಫಿಲಾಸಫರ್, ಓವರ್ಸಿಯರ್, ಲೇಬರರ್, ಜ್ಞಾನವಂತನಾಗಿದ್ದ, ತುಂಬ ಅನುಭವಸ್ಥನಾಗಿದ್ದ ಒಬ್ಬ ಮಾಲಿ, ತೋಟಗಾರನು ಈ ಒಂದು ತೋಟಕ್ಕೆ ಬಂದ ತಕ್ಷಣ ಎಲ್ಲ ಚಿಕ್ಕ ಪುಟ್ಟ ಕಳತನಗಳು ನಿಂತು ಹೋಯಿತು. ಬಹಳ ಫಲ ಹೆಚ್ಚಾಯಿತು. ಮಾಲೀಕನು ಶ್ರೀಮಂತನಾದ. ಹೀಗಾಗಿ ಏನಾಯಿತು ಅಂದರೆ, ಇವನು ಮಾಲೀಕನು ಕೆಟ್ಟ ಚಟಗಳಿಗೆ ಬಲಿಯಾದ. ಅಂದರೆ ಅವನಲ್ಲಿ ಬೇರೆ ಕೆಲಸ ಯಾವುದೂ ಇರಲಿಲ್ಲ. ಸಮಯವನ್ನು ಹಾಳು ಮಾಡ್ತಾ ಇದ್ದ. ಎಲ್ಲ ಜವಾಬ್ದಾರಿಯನ್ನು ಆ ತೋಟಗಾರನಿಗೆ ಒಪ್ಪಿಸ್ಬಿಟ್ಟ. ಈಗ ಹೆಂಡತಿ ಒಂದು ಬಾವಿಯ ಕಟ್ಟೆಯ ಮೇಲೆ ಕುಳಿತುಕೊಂಡಿರುವಂಥ ಸಂದರ್ಭವನ್ನು ನೋಡ್ತೀವಿ. ತುಂಬ ಚಿಂತೆಯಲ್ಲಿ ಕುಳಿತಿದ್ದಾಳೆ. ಈ ವೃದ್ಧ ಮನುಷ್ಯನು ಹೋಗಿ ಅವಳಿಗೆ ಮಾತಾಡಿಸ್ತಾನೆ. ತನ್ನ ಫಲ, ತೋಟದಲ್ಲಿ ಬೆಳೆಸಿದ ಫಲ ಅಂದರೆ ಈ ತೆಂಗಿನ ಹಣ್ಣುಗಳನ್ನು ತಗೊಂಡು ಹೋಗಿ ಅವಳಿಗೆ, ಆ ಮಾಲೀಕಳಿಗೆ ಕೊಡ್ತಾನೆ. ಆತನಿಗೆ ಅರ್ಥ ಆಯಿತು, ಅಮ್ಮ ಏನೋ ಚಿಂತೆ ಮಾಡ್ತಾ ಇದ್ದಾಳೆ, ತುಂಬ ದುಃಖಿತಳಾಗಿದ್ದಾಳೆ, ಏನೋ ಚಿಂತೆ ಮಾಡ್ತಾ ಇದ್ದಾಳೆ. ಆಮೇಲೆ ಸೂರ್ಯ ಅಸ್ತ ಆಗ್ತಾ ಇತ್ತು. ಹೊರೈಸನ್, ಸೂರ್ಯ ಮುಳುಗ್ತಾ ಇದ್ದ. ಮತ್ತು ಎಲೆಗಳ ಮಧ್ಯದಿಂದ ಸೂರ್ಯನ ಕಿರಣಗಳು ಅಲ್ಲಿ ತಾಕ್ತಾ ಇತ್ತು. ಯಾವ್ಯಾವ ಹಣ್ಣುಗಳನ್ನು ಬೆಳೆಸಿದ್ರು ಇವರು ಅಂದರೆ ಕೋಕೋನಟ್, ಮ್ಯಾಂಗೋ, ಜಾಕ್ ಫ್ರೂಟ್ಸ್, ಈ 3 ಹಣ್ಣುಗಳನ್ನು ಬೆಳೆಸಿದ್ರು. 10 ಎಕರೆ ಫಲವತ್ತಾದ ಭೂಮಿ. The old man began his narrative. In a far off place, once there was a man called Tamanna. ಈ ತಾಯಿಯನ್ನು ಅಂದರೆ ಈ ಮಾಲೀಕನ ಹೆಂಡತಿಯನ್ನು
ಸಮಾಧಾನಪಡಿಸುವ ರೀತಿಯಲ್ಲಿ ಅವಳ ಚಿಂತೆಯನ್ನು ದೂರ ಮಾಡಲಿಕ್ಕೆ ಏನೋ ಈ ವೃದ್ಧ ಓಲ್ಡ್ ಮ್ಯಾನ್ ಗಾರ್ಡನರ್ ಈತನ ಮನಸ್ಸಿನಲ್ಲಿ ಏನೋ ವಿಚಾರ ಬಂತು. ಅವಳಿಗೆ ಹೇಗೆ ನಾನು ಸಮಾಧಾನ ಮಾಡಬೇಕು, ಒಂದು ಕಥೆಯ ರೂಪದಲ್ಲಿ ಅವನು ಕಥೆಯನ್ನು ಪ್ರಾರಂಭ ಮಾಡ್ತಾನೆ. ಎಂಥ ಕತೆ? ಅವಾಗೇ ಅದು ಸೃಷ್ಟಿಯಾಗಿದ್ದು. ತಮ್ಮಣ್ಣ ಅಂತ ಒಬ್ಬ ವ್ಯಕ್ತಿ, ಅವನಲ್ಲಿ 10 ಎಕರೆ ಭೂಮಿ ಇತ್ತು, ಫಲವತ್ತಾದ ಭೂಮಿ ಇತ್ತು, ಒಳ್ಳೆ ಮನೆ ಇತ್ತು, ಎ ಕಂಫರ್ಟಬಲ್ ಹೌಸ್, ಪೀಪಲ್ ರೆಡಿ ಟು ಡೂ ಹಿಸ್ ಬಿಡ್ಡಿಂಗ್. ಅವನ ಹೇಳುವ ಪ್ರತಿಯೊಂದು ಕೆಲಸವನ್ನು ಮಾಡುವ ರೀತಿಯಲ್ಲಿ ಜನರು ಸುತ್ತಮುತ್ತಲು ಯಾವಾಗಲೂ ಸಹಾಯಕರಾಗಿರ್ತಿದ್ರು. ದ ಮೋಸ್ಟ್ ಇಂಪಾರ್ಟೆಂಟ್ ಅಮಾಂಗ್ ಆಲ್ ಹಿಸ್ ಪೊಸಿಷನ್ಸ್ ವಾಸ್ ಹಿಸ್ ರೈವಲ್ ಸಂಗೋಜಿ. ಎಲ್ಲಕ್ಕಿಂತ ಹೆಚ್ಚು ಅವನಲ್ಲಿ ಆಸ್ತಿ, ಸಂಪಾದನೆ, ದುಡ್ಡು, ಹಣ ಎಲ್ಲ ಇತ್ತು. ಜನರ ಪ್ರೀತಿಯನ್ನು ಅವನು ಪಡೆದುಕೊಂಡಿದ್ದ. ಆದರೆ ಅವನಿಗೆ ಒಬ್ಬ ವೈರಿಯಾಗಿದ್ದ ಒಬ್ಬ ವ್ಯಕ್ತಿ ಸಂಗೋಜಿ ಅಂತ ಹೆಸರು ಹೇಳ್ತಾನೆ. ಆಫ್ಟರ್ ಪ್ರೊಸೀಡಿಂಗ್ ದಿಸ್ ಫಾರ್, ದ ಓಲ್ಡ್ ಮ್ಯಾನ್ ಸ್ಟಾರ್ಟೆಡ್ ಫಾರ್ಮ್ಲಿಂಗ್ ಫಾರ್ ವರ್ಡ್ಸ್ ಆಸ್ ದೋ ಹಿ ಹ್ಯಾಡ್ ಕಮಿಟೆಡ್ ಎ ಮಿಸ್ಟೇಕ್. ಈ ತೋಟಗಾರನು ಈ ಮಾತನ್ನು ಸಂಗೋಜಿ ಅಂತ ಹೇಳಿದ ತಕ್ಷಣ ಸ್ವಲ್ಪ ಏನೋ ಮಾತಿನಲ್ಲಿ ತೊದಲಿಕ್ಕೆ ಶುರು ಮಾಡಿದ. ಅಂದರೆ ಆ ಹೆಸರು ಸಂಗೋಜಿ ಇತ್ತೋ ಅಥವಾ ಮತ್ತೆ ಯಾವುದೋ ಬೇರೆ ಹೆಸರಿತ್ತು ಅಂತ ಜ್ಞಾಪಕ ಮಾಡಿಕೊಳ್ಳುವ ರೀತಿಯಲ್ಲಿ ಅವನು ಮಾತನ್ನು ಸ್ವಲ್ಪ ನಿಲ್ಲಿಸ್ತಾನೆ. ಶಿ ವಾಸ್ ಲಿಸ್ನಿಂಗ್. ಆದರೆ ಕೂಡ ಆ ಮಾಲೀಕಳು ಹಾಗೆ ಆ ಬಾವೆ ಕಟ್ಟೆಯ ಮೇಲೆ ಹಾಗೆ ಕುಳಿತುಕೊಂಡು ಏನೋ ಹೇಳ್ತಾ ಇದ್ದಾನೆ ಈ ತೋಟಗಾರನು ಏನೋ ಹೇಳ್ತಾ ಇದ್ದಾನೆ ಅಂತ ಕೇಳಿಸ್ಕೊಳ್ಬೇಕಂತ ಹಾಗೆ ಕೂತಿದ್ದಾಳೆ. ಶಿ ಫೆಲ್ಟ್ ಲೈಕ್ ಗೋಯಿಂಗ್ ಅವೇ ಸೇಯಿಂಗ್, ಆಲ್ ದಿಸ್ ಇಸ್ ನನ್ ಆಫ್ ಮೈ ಕನ್ಸರ್ನ್. ಒಂದು ಕ್ಷಣ ಅವಳ ಮನಸ್ಸಿನಲ್ಲಿ ಬಂದಿದ್ದೇನು, ಇದು ನನಗೆ ಯಾವುದೂ ಬೇಕಿಲ್ಲ, ನನ್ನ ಚಿಂತೆ ನನಗಾಗಿದೆ, ಇವನೇನೋ ಕತೆ ಹೇಳ್ತಾ ಇದ್ದಾನೆ ಅಂತ, ಇದು ನನಗೆ ಯಾವುದು ಬೇಕಾಗಿಲ್ಲ ಅಂತ ಎದ್ದು ಹೋಗಬೇಕು ಅಂದ್ಕೊಂಡಿದ್ದಳು. ಆದರೂ ಕೂಡ ಆ ವೃದ್ಧ ಮನುಷ್ಯ ತೋಟಗಾರನ ಮನಸ್ಸನ್ನು ನೋಯಿಸಬಾರ್ದು ಅಂತ ಹೇಳಿ ಅಲ್ಲೇ ಸುಮ್ಮಳಾಗಿ ಕೂತ್ಕೊಂಡ್ರು. However unwilling to hurt the old man, she continued to sit there quietly. The old man went on, "No, his name was not Sangoji, it was Basvaya." ಇಲ್ಲ, ಆತನ ಹೆಸರು ಸಂಗೋಜಿ ಅಲ್ಲ, ನಾನು ತಪ್ಪಾಗಿ ಹೇಳಿದೆ ಅಂತ ಮಾತನ್ನು ಅಲ್ಲಿ ನಿಲ್ಲಿಸಿ ಆ ಹೆಸರನ್ನು ಸರಿಪಡಿಸ್ತಾನೆ. ಯಾರು? ಗಾರ್ಡನರ್. ಏನಂತ ಹೆಸರು ಸರಿಪಡಿಸ್ತಾನೆ? ಆತನ ಹೆಸರು ಬಸವಯ್ಯ ಆಗಿತ್ತು, ಸಂಗೋಜಿ ಅಲ್ಲ, ಬಸವಯ್ಯ. He expressed his amazement at how facts take on such varied guises when they are narrated as fiction. ಅಂದರೆ ಕಟ್ಟುಕತೆಗಳನ್ನು ನಿಜವಾಗಿ ನಡೆದ ರೀತಿಯಲ್ಲಿ ವಿವರಿಸುವಂಥ ಒಂದು ಕಲೆ ಅದು ತುಂಬ ಅದ್ಭುತವಾಗಿರುತ್ತದೆ. ಈ ನಿಜಾಂಶಗಳನ್ನು ತೋರಿಸುವ ರೀತಿಯಲ್ಲಿ, ರೂಪ ಕೊಡುವ ರೀತಿಯಲ್ಲಿ, ಅರ್ಥ ತಿಳಿಸಿ ಹೇಳುವುದರಲ್ಲಿ ಅಂತ. ಲೆಟ್ ದಟ್ ಬಿ, ಪರವಾಗಿಲ್ಲ, ಅದು ಹಾಗೆ ಇರಲಿ. ಲೆಟ್ ಅಸ್ ಅಸ್ಯೂಮ್ ಹಿಸ್ ನೇಮ್ ವಾಸ್ ಬಸವಯ್ಯ. ಆತನ ಹೆಸರು ನಾವು ಬಸವಯ್ಯ ಅಂತ ಹೇಳ್ತೀವಿ. ಹಿ ವಾಸ್ ತಮ್ಮಣ್ಣಸ್ ರೈವಲ್. ಈತನು ತಮ್ಮಣ್ಣನ ವೈರಿಯಾಗಿದ್ದ. ಹಿ ವಾಸ್ ತಮ್ಮಣ್ಣಸ್ ರೈವಲ್. ರೈವಲ್ ಅಂದರೆ ಎನಿಮಿ. ಇವರಲ್ಲಿ ಎಂಥ ಒಂದು ಸ್ಪರ್ಧೆ ಇತ್ತು ಅಂದರೆ, ಭೂಮಿ ಕೊಂಡುಕೊಳ್ಳುವಂಥದ್ದು, ಫಲವತ್ತಾದ ಭೂಮಿ, ಊರಲ್ಲಿ ಎಲ್ಲೆಲ್ಲಿ ಜಮೀನಿದೆಯೋ, ಭೂಮಿ ಇದೆಯೋ ಅದನ್ನು ಕೊಂಡುಕೊಳ್ಳುವಂಥ ಶಕ್ತಿ, ದುಡ್ಡು, ಸಂಪತ್ತು ಇವರಲ್ಲಿ ಇತ್ತು. ಹಾಗಿದ್ದಲ್ಲಿ ಇಫ್ ತಮ್ಮಣ್ಣ ಬಾಟ್ 4 more acres adjacent to his land, ತಮ್ಮಣ್ಣನು 4 ಎಕರೆ ಭೂಮಿ ಪಕ್ಕದಲ್ಲೇ ಕೊಂಡ್ಕೊಂಡಿದ್ದೀಯಾದರೆ ಬಸವಯ್ಯನು ಅವನು ಕೊಂಡ್ಕೊಳ್ತಿದ್ದ. ಅಂದರೆ ಅವನು ಸುಮ್ಮನಾಗ್ತಿರ್ಲಿಲ್ಲ, ಅವನು 4 ಎಕರೆ ಭೂಮಿ ಕೊಂಡ್ಕೊಳ್ತಿದ್ದ. ಇಫ್ ಒನ್ ಹ್ಯಾಡ್ 10 ಫ್ರೆಂಡ್ಸ್, ಇವರಿಬ್ಬರಲ್ಲಿ ಒಬ್ಬನಿಗೆ 10 ಜನ ಸ್ನೇಹಿತರಿದ್ದರೆ, ದಿ ಅದರ್ಸ್ ಅಕ್ವೈರ್ಡ್ 15 admirers. ಒಬ್ಬಾತನಿಗೆ 10 ಜನ ಸ್ನೇಹಿತರು ಇದ್ದರೆ, ಅದರ ಸುತ್ತಮುತ್ತಲು ಯಾವಾಗಲೂ ಇದ್ದರೆ, ಬಸವಯ್ಯ ಏನು ಮಾಡ್ತಿದ್ದ? 15 ಜನರು ಹೊಗಳುವವರನ್ನು ಸೇರಿಸ್ತಿದ್ದ. ಅಡ್ಮೈರರ್ಸ್ ಅಂದರೆ ಯಾವಾಗಲೂ ಅವನನ್ನು ತಾರೀಫ್ ಮಾಡೋದು, ಹೊಗಳುವಂಥದ್ದು. ಟು ಬಿಗಿನ್ ವಿತ್ ಆಲ್ ದಿಸ್ ಲುಕ್ ಲೈಕ್ ಹೆಲ್ದಿ ಕಾಂಪಿಟೇಷನ್. ಏನೋ ಸರಿ, ಪ್ರಾರಂಭದಲ್ಲಿ ಎಲ್ಲ ಭಾಳ ಚಂದ ಅನ್ನಿಸ್ತು. ಹೆಲ್ದಿ ಕಾಂಪಿಟೇಷನ್ ಅಂದರೆ ಆರೋಗ್ಯಕರವಾದಂಥ ಸ್ಪರ್ಧೆ ಇರಬೇಕು, ಆರೋಗ್ಯಕರವಾಗಿರುವಂಥ ಸ್ಪರ್ಧೆ ಆಗಿರಬೇಕು. ಇಟ್ ಶುಡ್ ಬಿ ಎ ಹೆಲ್ದಿ ಕಾಂಪಿಟೇಷನ್. ಅದರಲ್ಲಿ ಸ್ವಲ್ಪ ಏನಾಯ್ತದೆ, ಹೊಟ್ಟೆ ಕಿಚ್ಚು ಶುರು ಆದಾಗ, ವೈರತ್ವ ಶುರು ಆದಾಗ,
ಅಸಮಾಧಾನಗಳು ಶುರುವಾದಾಗ ಏನಾಗ್ತದೆ, ಅಲ್ಲಿ ಇರುವಂಥ ಸ್ನೇಹ ಒಡೆದು ಹೋಗ್ತದೆ, ಜಗಳಗಳು ಶುರುವಾಗ್ತವೆ. However, gradually it rose to such a pitch that there was no land left in the village for them to buy. ಇಂಥ ಒಂದು ಸಮಯ ಬಂತು, ಆ ಊರಲ್ಲಿ, ಅವರಿದ್ದಂಥ ಊರಲ್ಲಿ ಯಾವ ಭೂಮಿಯೂ ಉಳಿದಿರಲಿಲ್ಲ. ದೇರ್ ವಾಸ್ ನೋ ಲ್ಯಾಂಡ್ ಟು ಬೈ. ಕೊಂಡ್ಕೊಳ್ಳಿಕ್ಕೆ ಭೂಮಿನೇ ಉಳಿದಿಲ್ಲ. ಅಂದರೆ ಅಷ್ಟೊಂದು ಇವರಲ್ಲಿ ಸಂಪತ್ತಿದೆ, ಅಷ್ಟೊಂದು ದುಡ್ಡಿದೆ. ದೇ ಹ್ಯಾವ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಮನಿ ಟು ಬೈ ಲ್ಯಾಂಡ್. So both of them, they are buying one after another, and there is competition which is going on. If he buys 4 acres, the other fellow also buys. If he acquires 10 friends, the other fellow, he takes into his consideration 15 admirers. So this was going on, and there was no land left in the village to buy. All land belonged to either ತಮ್ಮಣ್ಣ or ಬಸವಯ್ಯ. ಏನಾಯಿತು, ಬರ್ತಾ ಬರ್ತಾ ಆ ಊರಲ್ಲಿ ಯಾವುದು ಭೂಮಿನೇ ಉಳಿದಿಲ್ಲ. ಯಾವುದಾದ್ರೂ ಭೂಮಿ ಇದೆ ಅಂತಂದರೆ ಅದು ತಮ್ಮಣ್ಣನ ಹೆಸರಿನಲ್ಲಿದೆ, ಇಲ್ಲ ಅಂದರೆ ಅದು ಬಸವಯ್ಯನ ಹೆಸರಿನಲ್ಲಿದೆ. ಬೇರೆ ಯಾರು ಜನರು ಅಲ್ಲಿ ಯಾರು ಕೊಂಡ್ಕೊಳ್ಳಂಗೆ ಇಲ್ಲ ಅಂಥದ್ದಾಯ್ತು. ತಮ್ಮಣ್ಣ ಹ್ಯಾಡ್ 1000 acres. ಹೀಗಿದ್ದಲ್ಲಿ ತಮ್ಮಣ್ಣ ಎಷ್ಟು ಮಾಡಿದ? ಇನ್ ದ ಬಿಗಿನಿಂಗ್ ಹಿ ಓನ್ಡ್ 10 acres ಆಫ್ ವೆಟ್ ಲ್ಯಾಂಡ್. ಪ್ರಾರಂಭದಲ್ಲಿ 10 ಎಕರೆ ಫಲವತ್ತಾದ ಭೂಮಿ, ಅದರಲ್ಲಿ ಆ ತೋಟವನ್ನು ಮಾಡಿದ. ತದನಂತರ ಲೇಟರ್ ಹಿ ಓನ್ಡ್ 1000 acres ಆಫ್ ಲ್ಯಾಂಡ್. ತದನಂತರ ಅವರು 1000 ಎಕರೆ ಭೂಮಿಯನ್ನು, ಜಮೀನನ್ನು ಕೊಂಡ್ಕೊಂಡ ಮಾಲೀಕನಾದ. ಬಸವಯ್ಯ ಸುಮ್ಮನೆ ಇರ್ತಾನೇನ್ರಿ? ತಮ್ಮಣ್ಣ ಹ್ಯಾಡ್ 1000 acres ಆ್ಯಂಡ್ ಬಸವಯ್ಯ ಓನ್ಡ್ 800 acres. ಬಸವಯ್ಯ, ಹಿಸ್ ರೈವಲ್, ಹಿ ಓನ್ಡ್ 800. ಅಂದರೆ ಅವನಿಗೆ 1000 ಎಕರೆ ಭೂಮಿ ಇದ್ದಾಗ ಬಸವಯ್ಯಗೆ ಎಷ್ಟಾಯಿತು? 800 ಎಕರೆ ಭೂಮಿಯನ್ನು ಕೊಂಡ್ಕೊಂಡ. ಅಂದರೆ ಎಷ್ಟು ಕಡಿಮೆ ಇದೆ, ಇನ್ನು 200 ಎಕರೆ. ಅವನ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ ಬಸವಯ್ಯಗೆ. ನನ್ನಲ್ಲಿ ಇನ್ನೂ ಅವನಕ್ಕಿಂತ ನಾನು ಕೆಳಗಾದೆ ಅಲ್ಲ, ಅವನಕ್ಕಿಂತ ನಾನು ಕೆಳಗೆ ಆದೆ, ನಾನು ಅವನು ಬರಾಬರಿ ಇರಬೇಕು. ಐ ಶುಡ್ ಬಿ ಈಕ್ವಲ್ ಟು ಹಿಮ್ ಇನ್ ವೆಲ್ತ್, ಇನ್ ಪೊಸಿಷನ್ಸ್, ಇನ್ ಶೋಯಿಂಗ್ ಮೈ ಸೋಷಲ್ ಸ್ಟ್ಯಾಟಸ್. ಇದೆಲ್ಲದರಲ್ಲಿ ನಾನು ಕೆಳಗಾಗಬಾರ್ದು ಅಂಥೇಳಿ ಮನಸ್ಸಿನಲ್ಲಿ ಸ್ವಲ್ಪ ಅವನಿಗೆ ಅಸಮಾಧಾನ ಶುರು ಆಯಿತು. ಅಸಮಾಧಾನ ಏನಾಯಿತು, ಅವನಿಗೆ ತಾಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಬಸವಯ್ಯ ಕುಡ್ ನಾಟ್ ಟಾಲರೇಟ್ ದಿಸ್. ಇದನ್ನು ತಾಳ್ಕೊಳ್ಳಿಕ್ಕಾಗಲಿಲ್ಲ. ಹಿ ಸೆಂಟ್ ವರ್ಡ್ ಟು ತಮ್ಮಣ್ಣ ಆಸ್ಕಿಂಗ್ ಹಿಮ್ ಟು ಸೆಲ್ 200 acres. ಅವನೇನು ಮಾಡಿದ, ತನ್ನ ಜೊತೆಗಿದ್ದ ಜನರಿಗೆ ಹೇಳಿ ಕಳಿಸಿದ. ಏನಂತ? ತಮ್ಮಣ್ಣನ ಹತ್ರ ಹೋಗ್ರಿ, ಆ 200 ಎಕರನ್ನು ನಾನು ಕೊಂಡ್ಕೊಳ್ತೀನಿ ಅಂತ ಹೇಳಿ, ನಾನು ದುಡ್ಡು ಕೊಡ್ಲಿಕ್ಕೆ ರೆಡಿ ಇದ್ದೀನಿ, ನನಗೆ ಮಾರು. ಲೆಟ್ ಹಿಮ್ ಸೆಲ್ 200 acres ಸೊ ದಟ್ ಬೋತ್ ವಿಲ್ ಬಿ ಈಕ್ವಲ್. ಇಬ್ಬರು ಬರಾಬರ್ ಆಗ್ತೀವಿ ನಾವು. ತಮ್ಮಣ್ಣ ವಿಲ್ ಆಲ್ಸೋ ಹ್ಯಾವ್ 800 ಆ್ಯಂಡ್ ಬಸವಯ್ಯ ಆಲ್ಸೋ ವಿಲ್ ಹ್ಯಾವ್ 800. ಈಗ ಹೇಗಿದೆ ಪರಿಸ್ಥಿತಿ? ತಮ್ಮಣ್ಣ ಈಸ್ ಹ್ಯಾವಿಂಗ್ 1000 acres ಆ್ಯಂಡ್ ಬಸವಯ್ಯ ಈಸ್ ಹ್ಯಾವಿಂಗ್, he is owning 800 acres. How much less? 200 acres of land is less. So he was getting mad. ತಲೆ ಕೆಡ್ತಾ ಇದೆ. ಯಾರ್ದು? ಬಸವಯ್ಯಂದು. ಬಸವಯ್ಯ he was prepared to buy all the land that belonged to ಬಸವಯ್ಯ. ತಮ್ಮಣ್ಣ did not agree. ಆ ಜನರನ್ನು ತಮ್ಮಣ್ಣನು ಒಪ್ಪಿಕೊಳ್ಳಲಿಲ್ಲ. ಬಸವಯ್ಯನ ಜನರು ತಮ್ಮಣ್ಣನ ಹತ್ರ ಬಂದ್ರೆ 200 acres ಕೊಡಿ ಅಂತ ಹೇಳಿ ಕಳಿಸಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ. ಒಪ್ಕೊಳ್ತಾನ ತಮ್ಮಣ್ಣ? ಒಪ್ಕೊಳ್ಳಿಲ್ಲ. ತಮ್ಮಣ್ಣ ಡಿಡ್ ನಾಟ್ ಅಗ್ರಿ. ಒಪ್ಪಿಕೊಳ್ಳಲಿದ್ದರೆ he was prepared to buy all that land that belonged to ಬಸವಯ್ಯ. ಉತ್ತರ ಏನು ಕೊಡ್ತಾನೆ ತಮ್ಮಣ್ಣ? ಏನಂತ ಕೊಡ್ತಾನೆ? ಅವನ 800 acres ನಾನು ಖರೀದಿ ಮಾಡ್ತೀನಿ, ಅವನಿಗೆ ಮಾರಂತ ಹೇಳಿ ನನಗೆ ತಗೋರಿ. ಏನಾಯ್ತೀಗ? ಬರೇ 200 ಕೊಡುವಂತ ಬಸವಯ್ಯ ಹೇಳಿ ಕಳಿಸಿದ್ದ. ಇವನಿಗಿಂತ ಸವಾಸೇರು ಯಾರು? ತಮ್ಮಣ್ಣ. ಅವನ 800 ಎಕರೆ ನಾನು ಕೊಂಡ್ಕೊಳ್ತೀನಿ ಅಂತ ಹೇಳು, ನಂದೇನು 200 ತೊಗೋತಾನ ಅವನು ಅಂತ ಹೇಳಿ ಕಳಿಸ. ಆ ಬಂದು ಇವರು ಜೊತೆಗಿದ್ದ ಎಲ್ಲ ಸಪೋರ್ಟರ್ಸು, ಸ್ನೇಹಿತರು ಬಂದು ಬಸವಯ್ಯಗೆ ಹೇಳಿದರು. ಹೇಳಿದಾಗ ಮತ್ತು ಸ್ವಲ್ಪ ಚುಚ್ಚಿ ಹೇಳಿರ್ಬೇಕು, ನೋಡು ನಿಂದು 800 ಎಲ್ಲ ಕೊಂಡ್ಕೊಳ್ತೀಯ ಅಂತ ನಾನು ನಿನಗೆ 0 ಮಾಡ್ತೀನಿ ಅಂದ ಅವನು ಅಂತ ಏನೋ ಸ್ವಲ್ಪ ಮಸಾಲೆ ಹಚ್ಚಿ ಹೇಳಿರಬೇಕು. ಹಂಗಾದಾಗ ಬಸವಯ್ಯನ ಸಿಟ್ಟು
ನೆತ್ತಗೇರಿತ್ತು. ಬಸವಯ್ಯ ವಾಸ್ ಮ್ಯಾಡ್ ವಿತ್ ರೇಜ್. ಹಿ ವಾಸ್ ವೆರಿ ವೆರಿ ಆ್ಯಂಗ್ರಿ. ಹಿ ವೆಂಟ್ ಅಲಾಂಗ್ ವಿತ್ ದಿಸ್ ಪೀಪಲ್. ಅವನ ಎಲ್ಲ ಜನರನ್ನು ಕರ್ಕೊಂಡು ಹೋದ. ಅಲ್ಲಿ ಜನರನ್ನು ಕರ್ಕೊಂಡು ಹೋಗಿ ಜಬರ್ದಸ್ತಿ ಅಂದರೆ ಒತ್ತಾಯಪೂರ್ವಕವಾಗಿ 200 acres ಆಫ್ ಲ್ಯಾಂಡ್, ತಮ್ಮಣ್ಣಸ್ ಲ್ಯಾಂಡ್ ಫೋರ್ಸಬ್ಲಿ, ಅಲ್ಲಿ ತನ್ನ ಜನರನ್ನು ಕರ್ಕೊಂಡು ಹೋಗಿ ಆ 200 ಜಮೀನನ್ನು ಕಬ್ಜಾ ಮಾಡಿದ. ಆ ಭೂಮಿಯನ್ನು ಅದ್ರ ಮೇಲೆ ಹೋಗಿ ಕುಳಿತುಕೊಂಡ, ಅಂದರೆ ಅದನ್ನು ಸ್ವಾಧೀನ ಮಾಡಿಕೊಂಡ ಮೋಸದಿಂದ. ಅಲ್ಲ, ಜನರನ್ನು ಕರ್ಕೊಂಡು ಹೋಗಿ ಒತ್ತಾಯಪೂರ್ವಕವಾಗಿ ಅಲ್ಲಿ ಮುಳ್ಳಿನ ತಂತಿಯನ್ನು ಭೂಮಿ ಮೇಲೆಲ್ಲ ಹಾಕಿಬಿಟ್ಟ, ಸುತ್ತಲೂ ಆವರಿಸಿಕೊಂಡ. ಎ ಫೆನ್ಸ್ ವಾಸ್ ಬಿಲ್ಟ್ ಅರೌಂಡ್ ದಟ್ ಲ್ಯಾಂಡ್. ತಮ್ಮಣ್ಣ ಕುಡ್ ನಾಟ್ ಟಾಲರೇಟ್ ದಿಸ್ ಇನ್ವೇಷನ್. ತಮ್ಮಣ್ಣನ ಭೂಮಿ 200 ಎಕರೆ ಭೂಮಿಯ ಮೇಲೆ ಕಬ್ಜಾ ಮಾಡಿದ, ಜಾಮೀನನ್ನು ಹೊಡೆದುಕೊಂಡ, ಕಸಿದುಕೊಂಡ. ಯಾರು? ಬಸವಯ್ಯ ಮತ್ತು ಆತನ ಜನರು. ಬಹಳ ಅಲ್ಲಿ ಒತ್ತಾಯಪೂರ್ವಕದಿಂದ ಜಗಳ ಆಯಿತು. ಆ ಜಮೀನನ್ನು ಅವರು ಕಸಿದುಕೊಂಡರು. ತಮ್ಮಣ್ಣನಿಗೆ ಇದು ತಾಳ್ಕೊಳ್ಳಿಕ್ಕಾಗಿಲ್ಲ. ಈ ಒಂದು ಇನ್ವೇಷನ್, ಈ ಆಕ್ರಮಣ ಮಾಡುವಂಥದ್ದು, ತನ್ನ ಜಮೀನನ್ನು ಹೊಡೆದುಕೊಳ್ಳುವಂಥದ್ದು ತಮ್ಮಣ್ಣನಿಗೆ ಇಷ್ಟ ಆಗಲಿಲ್ಲ. ಬೈ ನೌ ದ ಕ್ವಾರಲ್ ಬಿಟ್ವೀನ್ ದೀಸ್ ಟೂ ಹ್ಯಾಡ್ ಸಕ್ಡ್ ಇನ್ ಆಲ್ ದೇರ್ ಸಪೋರ್ಟರ್ಸ್. ಈಗ ಪರಿಸ್ಥಿತಿ ಹೇಗಾಯಿತು ಅಂದರೆ, ಬಸವಯ್ಯನ ಎಲ್ಲ ಸಪೋರ್ಟರ್ಸ್ಗಳೆಲ್ಲ ಮನಸ್ಸಿನಲ್ಲಿ ಇದೇ ತುಂಬಿತ್ತು, ರೊಚ್ಚಿಗೆ ಹೇಳುವಂಥದ್ದು. ಬರೀ 200 ಕಸ್ಕೊಂಡಿವಲ್ಲ, ನೋಡೋಣ ಅವನು ಏನು ಮಾಡ್ತಾನೆ ಅಂತ ಇವರು ಮನಸ್ಸಿನಲ್ಲಿ ತುಂಬಿಕೊಂಡ ಆಕ್ರೋಶ, ಸಿಟ್ಟು, ಹೊಟ್ಟೆ ಕಿಚ್ಚು, ಮೋಸ, ಇದೆಲ್ಲ. ಈ ಕಡೆ ತಮ್ಮಣ್ಣನ ಸಪೋರ್ಟರ್ಸ್ ಕೂಡ ಅವನಿಗೆ ಉಪದೇಶ ಮಾಡಲಿಕ್ಕೆ ಶುರು ಮಾಡಿದರು. ನೀನೇನು ಮಾಡು, ಕೋರ್ಟಿಗೆ ಹೋಗು, ನ್ಯಾಯಾಲಯಕ್ಕೆ ಹೋಗು, ಇಲ್ಲ ಪೊಲೀಸ್ ಕೇಸ್ ಮಾಡು ಅಂತ ಸಪೋರ್ಟರ್ಸು, ತಮ್ಮಣ್ಣನ ಜೊತೆಗಿದ್ದಂಥ ಸಹೋದರರು ಅಥವಾ ತನ್ನ ಒಂದು ಮಿತ್ರರು, ಅವರೆಲ್ಲ ಹೇಳ್ತಾರೆ. ತಮ್ಮಣ್ಣ ವಾಸ್ ಅಡ್ವೈಸ್ಡ್ ಬೈ ಹಿಸ್ ಸಪೋರ್ಟರ್ಸ್ ಅಬೌಟ್ ದ ವೇರಿಯಸ್ ಮೀನ್ಸ್, ಬೇರೆ ಬೇರೆ ರೀತಿಯಲ್ಲಿ ಅವೈಲೇಬಲ್ ಫಾರ್ ಗೆಟಿಂಗ್ ಬ್ಯಾಕ್ ಹಿಸ್ ಲ್ಯಾಂಡ್. ತನ್ನ ಕಳೆದುಕೊಂಡ 200 ಎಕರೆಯನ್ನು ಕಳೆದುಕೊಂಡ ಭೂಮಿಯನ್ನು ಹೇಗೆ ವಾಪಸ್ ಪಡೆಯುವುದು ಅಂತ ತಮ್ಮಣ್ಣನ ಸಪೋರ್ಟರ್ಸ್, ಅವನಿಗೆ ಸಹಾಯ ಮಾಡುವವರೆಲ್ಲರೂ ಈ 3 ದಾರಿಗಳನ್ನು ತೋರಿಸಿದರು. ಒಂದು, ತಮ್ಮಣ್ಣ ಸಪೋರ್ಟರ್ಸ್ ಅಡ್ವೈಸ್ ಹಿಮ್ ಟು ಟೇಕ್ ಬ್ಯಾಕ್ 200 acres ಆಫ್ ಲ್ಯಾಂಡ್. 3 ವಿಧಗಳಲ್ಲಿ ನೋಡು. ಒಂದು, ಕೋರ್ಟ್ ಆಫ್ ಲಾ, ಅಂದರೆ ನ್ಯಾಯಾಲಯದಲ್ಲಿ ಹೋಗಿ ಕೇಸನ್ನು ಮಾಡುವಂಥದ್ದು, ಕೋರ್ಟಿಗೆ ಹೋಗುವಂಥದ್ದು. 2ನೇದು ಪೊಲೀಸ್ ಕೇಸ್ ಮಾಡುವಂಥದ್ದು. 3ನೇದು, ಅವರು ಹೇಗೆ ಬಂದು ನಮ್ಮನ್ನು ಜಬರ್ದಸ್ತಿ ಕಸಿದುಕೊಂಡಿದ್ದಾರಲ್ಲ, ಹಾಗೆ ನಾವು ಅಟ್ಯಾಕ್ ಮಾಡೋಣ, ಪೀಪಲ್ ಟು ಅಟ್ಯಾಕ್. ನಮ್ಮಲ್ಲಿ ಜನರಿದ್ದಾರೆ, ನೀವು ಒಂದು ಮಾತು ಹೇಳ್ರಿ, ನಾವು ಹೋಗಿ ಆಕ್ರಮಣ ಮಾಡಿ ಅದು 200 ಎಕರೆ ಭೂಮಿಯನ್ನು ಕಿತ್ತುಕೊಂಡು ಬರ್ತೀವಿ, ಅವರನ್ನು ಹೊಡಿತೀವಿ ಅಂತ ಎಲ್ಲ ಹೇಳಿದರು. ಯಾರು? ತಮ್ಮಣ್ಣನ ಸಪೋರ್ಟರ್ಸ್ ಹೇಳಿದರು. ಆತನಿಗೆ ಸಮಾಧಾನ ಮಾಡಿದರು ಮತ್ತು ಉಪದೇಶ ಮಾಡಿದರು, ದಾರಿಗಳನ್ನು ಬಿಚ್ಚಿಟ್ಟರು. There was court of law. One could also take recourse to the police. If you did not want that, there were many number of people ready to attack Basavaya. ನೀವೆರಡೂ ಒಪ್ಕೊಳ್ಳಲ್ಲ ಅಂತಂದರೆ, ಕೋರ್ಟ್ ಆಫ್ ಲಾನು ನಿಮ್ಗೆ ಇಷ್ಟ ಇಲ್ಲ, ಪೊಲೀಸ್ನೂ ಹೋಗೋದು ಇಷ್ಟ ಇಲ್ಲ ಅಂದರೆ, ನೀವು ಒಂದು ಮಾತು ಹೇಳ್ರಿ, ನಮ್ಮಲ್ಲಿ ಜನರಿದ್ದಾರೆ, ಅಷ್ಟು ಮಂದಿ ಹೋಗಿ ನಾವು ಅದನ್ನು ಕಿತ್ತುಕೊಂಡು ಭೂಮಿಯನ್ನು, ಅವರನ್ನು ಹೊಡೆದು ಕಿತ್ತುಕೊಂಡು ಭೂಮಿಯನ್ನು ನಿಮಗೆ ತಂದು ನಿಮಗೆ ಒಪ್ಪಿಸ್ತೀವಿ 200 acres, ನೀವೇನು ಚಿಂತೆ ಮಾಡಿಬಿಡ್ರಿ ಅಂತ ಸಪೋರ್ಟರ್ಸ್ ಕೂಡ ಹೇಳಿದರು.